ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ 2 ತಿಂಗಳು ಅಂದ್ರೆ ಸುಮಾರು 5,000 ಕೋಟಿ ಫೆಬ್ರವರಿ ಮಾರ್ಚ್ ಅಲ್ಲಿ 5,000 ಕೋಟಿ ಹಣವನ್ನ ಕೊಡದೆ ಯಾರು ತಾಯಂದಿರಿದ್ದಾರೆ ಕರ್ನಾಟಕದಲ್ಲಿರುವಂತ 1,26,00,000 ತಾಯಂದಿರಿಗೆ ಮೋಸ ಮಾಡಿದ್ದಾರೆ ಗೃಹಲಕ್ಷ್ಮಿ ಹಣ ಬರದೆ. ಅದನ್ನ ನಾವು ಪ್ರಶ್ನೆ ಮಾಡಿದಿರಿ. ನಾವು ಪ್ರಶ್ನೆ ಮಾಡಿದ್ದು ಈ ಹಣ ಎಲ್ಲೋಯ್ತು? ಫೆಬ್ರವರಿ ಮಾರ್ಚ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಈ ಹಣ ಎಲ್ಲೋಯ್ತು? ಏಪ್ರಿಲ್ ಅಲ್ಲಿ ಕೊಟ್ಟಿದ್ದೀನಿ, ಅಕ್ಟೋಬರ್ ವರ್ಗು ಕೊಟ್ಟಿದ್ದೀನಿ. ಪ್ರಶ್ನೆ, ಈ 2 ತಿಂಗಳು ಹಣ ಎಲ್ಲೋಯ್ತು ಅಂದ್ರೆ ಆ ಟೈಮಲ್ಲಿ ಫೆಬ್ರವರಿ ಮಾರ್ಚ್ ಅಲ್ಲಿ ನಿಮ್ ಖಜಾನೆ ಖಾಲಿ ಆಗಿತ್ತಾ? ಹಣ ಇರ್ಲಿಲ್ವಾ ನಿಮ್ಮ ಹತ್ರ? ಭಿಕಾರಿ ಆಗಿತ್ತಾ ಸರ್ಕಾರ? ಯಾಕೆ ಮಹಿಳೆಯರಿಗೆ ಮೋಸ ಮಾಡ್ತೀರಾ? ಮಹಿಳೆಯರಿಗೆ ಯಾಕೆ ಮೋಸ ಮಾಡ್ತೀರಾ? ಪಾಪ 2,000 ಬರುತ್ತೆ ಅಂತ ಕಾದ್ಕೊಂಡಿರ್ತಾರೆ. ತಿಂಗಳೆಲ್ಲ 2,000 ಬರುತ್ತೆ, ನಾವೇನಾನ ಅದನ್ನ ರೇಷನ್ ತಗೊಬೇಕು, ಅಕ್ಕಿ ತಗೊಬೇಕು ಕಾಯ್ತಾ ಇರ್ತಾರೆ. ಅವರ ಕನಸುಗಳಿಗೆಲ್ಲ 2 ತಿಂಗಳು ಕಲ್ಲು ಹಾಕ್ಬಿಟ್ರಿ, ಮೋಸ ಮಾಡಿದ್ರಿ, ದ್ರೋಹ ಮಾಡಿದ್ರಿ. ನಾವು ಕೇಳ್ತಾ ಇರೋದು ಮಹಿಳಾ ಮತ್ತು ಮಕ್ಕಳ ಸಚಿವರೇನು ಮಹಿಳೆ ಆಗಿದ್ದಾರೆ ಅಂತಲ್ಲ, ನೀವು ಯಾಕೆ ಮಹಿಳೆಯರಿಗೆ ಮೋಸ ಮಾಡಿದ್ರಿ, ಮಹಿಳೆಯರಿಗೆ ಯಾಕೆ ದ್ರೋಹವಾಗಿದೆ ಅನ್ನೋ ಪ್ರಶ್ನೆನ ಕೇಳಿದಿರಿ. ಆದ್ರೆ ಸದನದಲ್ಲಿ ಅವ್ರು ಉತ್ತರ ಕೊಡಬೇಕಾದ್ರೆ ಅವ್ರು ಹೇಳ್ಬೇಕಾಯ್ತು ತಪ್ಪಾಗಿದೆ, ನಾನು ಫೆಬ್ರವರಿ ಮತ್ತು ಮಾರ್ಚ್ದು ನಿಮ್ಮ ಈ ಸದನ ಮುಗಿಯೋದ್ರೊಳಗಡೆ ಅವ್ರ ಅಕೌಂಟ್ಗೆ ಒಂದೇ ಸರಿ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ನಾವು ಕ್ಷಮಿಸ್ಬಿಡ್ತಾ ಇದ್ರಿ. ಹಣನೂ ಹಾಕಿಲ್ಲ, ಕ್ಷಮೆನೂ ಕೇಳಿಲ್ಲ. ಅಧಿಕಾರಿಗಳು ತಪ್ಪುಗಳನ್ನ ಬರ್ಕೊಟ್ರೆ ಅದನ್ನೇ ತಂದು ಓದ್ತಿರಲ್ಲ. ಯಾಕೆ ನಿಮ್ಮ ಹೊಡೆದಾಟ ಜಗಳ? ಮುಖ್ಯಮಂತ್ರಿಗಳು ಇಳಿಸೋದು ಏರ್ಸೋದು ಈ ಜಗಳದಲ್ಲಿ ಸದನ ಯಾಕೆ ನಡೆಸ್ತೀರಾ? ಸದನ ನಡೆಸೋ ಅಂತ ಅವಶ್ಯಕತೆ ಏನಿತ್ತು? ಇಡೀ ಸರ್ಕಾರ ಒಟ್ಟಾಗಿ ಬಂದು ಇಲ್ಲಿ ಸದನದಲ್ಲಿ ಕೂತ್ಕೊಬೇಕಾಯ್ತು. ಇಲ್ಲಿ ಸದನದಲ್ಲಿ ಬಂದಿರುವಂತ ಮಂತ್ರಿಗಳು ಯಾರಾಗ ಒಟ್ಟಾಗಿ ಯಾರು ಕೂತಿಲ್ಲ, ಎಲ್ಲ ಡಿವೈಡೆಡ್ ಆಗಿದ್ದಾರೆ. ಲಕ್ಷ್ಮಿ ಹಣ ಬರ್ತೈತೆ ನಮ್ಮ ಅಕೌಂಟ್ಗೆ, ಅನ್ನ ತಗೊಳೋಣ, ಅದನ್ನ ರೇಷನ್ ಪಡೆಯೋಣ ಅನ್ನೋ ಇದರಲ್ಲಿ ನೀವು ಅವರ ಆಸೆಗೆಲ್ಲ ಉಪವಾಸ ಮಾಡಿಬಿಡ್ರಿ, ತಣ್ಣೀರು ಬಟ್ಟೆ ಹಾಕ್ಬಿಟ್ರಿ ಅವ್ರ ಹೊಟ್ಟೆ ಮೇಲೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರ ಇಮಿಡಿಯೇಟ್ ಆಗಿ ಅವ್ರ ಅಕೌಂಟ್ ದುಡ್ಡು ಹಾಕಿ, ಗೌರವ ಇದ್ರೆ ಹಾಕಿ. ಮತ್ತೆ ಯಾಕೆ ತಪ್ಪಿಸ್ತ್ರಿ? 5,000 ಕೋಟಿ ನುಂಗ್ಬಿಟ್ಟಿರೋರು ಗೊತ್ತೇ ಆಗ್ತಾ ಇರಲ್ಲ. ನಾವು ಹುಡುಕಿ ವಿರೋಧ ಪಕ್ಷ ಗುಂಡಾಗಿರಿ ಸರ್ಕಾರ ಇದು. ಇದ್ರ ವಿರುದ್ಧ ಪ್ರತಿಭಟನೆಯನ್ನ ಆ ಜನಗಳಿಗೋಸ್ಕರ, ಯಾವ ತಾಯಂದಿರಿಗೆ 2 ತಿಂಗಳು ಮೋಸ ಮಾಡಿದ್ದಾರೆ ಆ ಜನಗಳ ಪರವಾಗಿ ಇವತ್ತು ನಾವು ವಾಕೌಟ್. ನಮ್ಮ ಸ್ವಂತದ್ದೇನು ಇಲ್ಲ ಇದರಲ್ಲಿ. ಆ ಜನಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟೋ ದೃಷ್ಟಿಯಿಂದ ವಾಕೌಟ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ವಿ. ಆ ತಾಯಂದಿರ ಅಕೌಂಟ್ಗೆ 4,000 ರೂಪಾಯಿ ಆಗೋವರೆಗೂ ನಾವು ಬಿಡಲ್ಲ. ಆ ತಾಯಂದಿರಿಗೆ ನ್ಯಾಯ ಸಿಗಬೇಕು, ಅದು ಮುಖ್ಯ. ಅಲ್ಲಿವರೆಗೂ ಈ ಹೋರಾಟ ನಾವು ಮುಂದುವರಿಸ್ತೀವಿ.